ಸುರೇಶ್ ಬಾಬು ಅವರು ಏನು ನಮ್ಮ ಗಾಂಧಿನಗರದ ನಿವಾಸಿ ಸುರೇಶ್ ಬಾಬು ಅವರು 31ನೇ ತಾರೀಕೇನು ಅಮೆರಿಕಾದಲ್ಲಿ ನಿಧನ ಹೊಂದಿರ್ತಾರೆ. ಸುಮಾರು ಇವತ್ತು ಏನು 5ನೇ ತಾರೀಕು ಇವತ್ತು. ಏನು ಅವ್ರ ಕುಟುಂಬ ಮತ್ತು ಸ್ನೇಹಿತರು ಅಲ್ಲಿ ಅವರು ತುಂಬ ಶ್ರಮಪಟ್ಟು ಅವ್ರ ಪಾರ್ಥಿವ ಶರೀರನ ಅವ್ರ ತಾಯಿಯವರು ಇಲ್ಲೇ ಇರೋದ್ರಿಂದ, ಗಾಂಧಿನಗರದಲ್ಲೇ ಇರೋದ್ರಿಂದ, ಅವ್ರ ಕುಟುಂಬ ಎಲ್ಲ ಇಲ್ಲೇ ಇರೋದ್ರಿಂದ ಇಲ್ಲಿ ನೋಡಬೇಕು ಅಂತೇಳಿ ಅವ್ರ ತಾಯಿ ಏನು ನೋವು ತಿಂತಾಯಿದ್ರು ಆ ಒಂದು ರಿಕ್ವೆಸ್ಟ್ನ ಅವರೆಲ್ಲ ಪರಿಗಣನೆ ಮಾಡಿ ಅವ್ರ ಫ್ರೆಂಡ್ಸು ಮತ್ತು ಏನು ಸ್ನೇಹಿತರು ಮತ್ತು ಕುಟುಂಬ ಎಲ್ಲರೂ ಸೇರಿ ಅಮೇರಿಕಾದಿಂದ ಅವ್ರ ಪಾರ್ಥಿವ ಶರೀರನ ಇದೇ 7ನೇ ತಾರೀಕು ಅಂದರೆ ಭಾನುವಾರ ಬೆಳಿಗ್ಗೆ ಗಾಂಧಿನಗರದ ನಿವಾಸ ಏನಿದೆ ಅಲ್ಲಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. 10ನೇ ಕ್ರಾಸು ಸೆಕೆಂಡ್ ಮೈನ್ ರೋಡ್ 10th ಕ್ರಾಸ್ಗೆ ತಗೊಂಬಂದು ಸುಮಾರು 10 ಗಂಟೆಯಿಂದ 2 ಗಂಟೆ ಒಂದು ಗಂಟೆ 2 ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ಪಾರ್ಥಿವ ಶರೀರನ ಇಟ್ಟು ಆಮೇಲೆ ಅವ್ರು ಏನು ಇದು ಮಾಡಬೇಕು ಮಣ್ಣು ಮಾಡೋವಂಥ ಏನು ಅವ್ರದ್ದು ಇದಿರುತ್ತೆ ಪ್ರಕ್ರಿಯೆ ಅದನ್ನು ಮಾಡೋರು ಇದ್ದಾರೆ. ಹಾಗಾಗಿ ಏನು ಸುರೇಶ್ ಬಾಬು ಅವ್ರ ಸ್ನೇಹಿತರಾಗಿರ್ಬೋದು, ಪರಿಚಯ ಇರೋರು ಸುಮಾರಷ್ಟು ಜನ ನನಗೂ ಫೋನ್ ಮಾಡ್ತಾಯಿದ್ರು, ಯಾಕೆ ಹಿಂಗಾಗಿತ್ತು, ಏನಾಯಿತು ಏನು ಅಂತ ಸುಮಾರು ಜನ ಸೋಷಿಯಲ್ ಮೀಡಿಯಲ್ಲಿ ನೋಡಿ ಕೇಳ್ತಾಯಿದ್ರು. ಹಾಗಾಗಿ ಎಲ್ರಿಗೂ ಏನು ಇವತ್ತು ಇಂದಿನ ಭಾನುವಾರ ಅವ್ರ ಪಾರ್ಥಿವ ಶರೀರ ಬರುತ್ತೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ಮತ್ತು ಏನು ಸುರೇಶ್ ಬಾಬು ಅವ್ರ ನಿಧನ ಹೊಂದಿದ್ದಾರೆ, ಅವ್ರ ತಾಯಿ ಆಗಿರ್ಬೋದು ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲ ನಮ್ಮ ಗಾಂಧಿನಗರ ಮತ್ತು ಕೋಲಾರ ಸಾರ್ವಜನಿಕರ ಪರವಾಗಿ ಅವ್ರಿಗೆ ಆ ಒಂದು ದುಃಖನ ಭರಿಸುವಂಥ ಶಕ್ತಿ ದೇವ್ರು ನೀಡಲಿ ಅಂತೇಳಿ ಮತ್ತು ಅವ್ರ ಜೊತೆಗೆ ನಾವು ಇರ್ತೀರಿ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸುರೇಶ್ ಬಾಬು ಅವರು ನೋಡಿ ತೀರಾ ಅತಿ ಬಡ ಕುಟುಂಬದಿಂದ ಬಂದು ಏನು ಅವರು ಮುಂಚೆಯಿಂದ ಅವ್ರಿಗೆ ಜಿಮ್ ಮಾಡೋದು ಮತ್ತು ಫಿಟ್ನೆಸ್ ಇದ್ರ ಬಗ್ಗೆ ಅವ್ರು ತುಂಬ ಕಾಳಜಿ ಇತ್ತು. ಹಾಗಾಗಿ ಅವರೇ ಓನಾಗಿ ಇನಿಷಿಯೇಟ್ ಮಾಡಿಕೊಂಡು ಏನು ಜಿಮ್ ಮಾಡೋದಾಗಿರ್ಬೋದು ಮತ್ತು ಟ್ರೈನರ್ ಆದರು, ಜಿಮ್ ಮಾಡಿ ನೆಕ್ಸ್ಟ್ ಟ್ರೈನರ್ ಆದರು ಮತ್ತು ಬೆಂಗಳೂರಲ್ಲಿ ಹೋಗಿ ಕೆಲವೊಂದು ಜಿಮ್ ಸೆಂಟರ್ಗಳಲ್ಲಿ ಟ್ರೈನರ್ ಆಗಿ ಮತ್ತು ಫಿಟ್ನೆಸ್ ಟ್ರೈನರ್ ಆದರು. ಹಂಗೆ ಅವರು ಅದೇ ಒಂದು ಫೀಲ್ಡಲ್ಲೇ ಮಾಡ್ಲಿಂಗ್ ಇದು ಏನು ಶ್ರಮಪಟ್ಟು ಸಂಪಾದನೆ ಮಾಡಿಕೊಂಡು ಮತ್ತು ಮಾಡ್ಲಿಂಗಲ್ಲಿ ಒಳ್ಳೆಯ ಹೆಸರು ಗಳಿಸಿ ಮತ್ತು ಅದರಿಂದ ನೆಕ್ಸ್ಟು ಅವರು ಫಿಸಿಯೋಥೆರಪಿನೂ ಕಲ್ತ್ಕೊಂಡು ಅಮೇರಿಕಾದಲ್ಲಿ ಹೋಗಿ ಸೆಟ್ಲ್ ಆಗುವಂಥ ಕಾರ್ಯ ಮಾಡಿದರು. ಬಟ್ ದುರ್ದೈವ ದೇವರು ಅವ್ರು ಏನು ರಸ್ತೆ ಕಾರ್ ಅಪಘಾತದಲ್ಲಿ ಮರಣ ಹೊಂದರು. ಅದೆಲ್ಲ ನಮ್ಗೆ ಇವಾಗಲೂ ನೆನೆಸ್ಕೊಳೋದಕ್ಕೆ ನೋವಾಗುತ್ತೆ. ಹೌದು, ಉಪೇಂದ್ರ ಅವ್ರ ಜೊತೆ ಆಗಿರ್ಬೋದು ಮತ್ತು ಸುಮಾರಷ್ಟು ಚಿತ್ರಗಳಲ್ಲಿ ಮತ್ತು ಸುಮಾರಷ್ಟು ಸೆಲೆಬ್ರಿಟೀಸು ಏನು ಹೀರೋಯಿನ್ಗಳಿಗೆ ಪರ್ಸ್ನಲ್ ಟ್ರೈನರ್ ಆಗಿ ಅವ್ರು ಸುಮಾರಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದಾದಮೇಲೆ ಅವರು ಅಮೆರಿಕಕ್ಕೆ ಶಿಫ್ಟ್ ಆಗಿದ್ದರು.